ಶಾಹೀನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸುಮಾರು 35 ವರ್ಷಗಳಿಂದ ಈ ದೇಶದಾದ್ಯಂತ ಕೆಲಸ ಮಾಡ್ತಾ ಇದೆ. ಸುಮಾರು 107 ಸಂಸ್ಥೆಗಳಿದೆ ಭಾರತದಾದ್ಯಂತ. ಶಾಹೀನ್ ಅತಿ ಹೆಚ್ಚು ಅಂದರೆ 1% ಸರ್ಕಾರಿ MBBS ಸೀಟ್ಗಳನ್ನು ನಮ್ಮ ವಿದ್ಯಾರ್ಥಿಗಳು ಪ್ರತಿ ವರ್ಷ ಕೂಡ ನಮ್ಮ ವಿದ್ಯಾರ್ಥಿಗಳನ್ನು ಸೆಕ್ಯೂರ್ ಮಾಡ್ತಿದ್ದಾರೆ. ಅದೇ ರೀತಿಯ ಸುಮಾರು 15% ಕರ್ನಾಟಕ ಸರ್ಕಾರದ MBBS ಸರ್ಕಾರಿ ಸೀಟ್ಗಳನ್ನು ನಮ್ಮ ವಿದ್ಯಾರ್ಥಿಗಳು ಗಳಿಸ್ತಾ ಇದ್ದಾರೆ ಪ್ರತಿ ವರ್ಷ ಕೂಡ. ಈ ವರ್ಷ ನಾವೊಂದು ವಿಶೇಷ ಸ್ಕೀಮ್ ಅಂತ ಮಾಡಿದ್ದೀವಿ ಏನಂದರೆ, ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಮತ್ತು ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳ ವಿದ್ಯಾರ್ಥಿಗಳಿಗೆ, ಅದರಲ್ಲಿ ಕೂಡ SSLCಯಲ್ಲಿ ಸುಮಾರು 90%ಕ್ಕಿಂತ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷ ಯೋಜನೆಯನ್ನು ನಾವು ಜಾರಿಗೊಳಿಸೋದು. ಏನೆಂದರೆ, ಅಂಥ ವಿದ್ಯಾರ್ಥಿಗಳು PUCಯಲ್ಲಿ ಒಂದು ವೇಳೆ ನೀಟ್ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ನಲ್ಲಿ ಅವರು ಸೇರಬೇಕು ಎಂದು ಬಯಸುವುದಾದರೆ ಅಂಥ ವಿದ್ಯಾರ್ಥಿಗಳಿಗೆ ನಾವು ಸುಮಾರು 75% ವಿದ್ಯಾರ್ಥಿ ವೇತನವನ್ನು ನೀಡುತ್ತಾ ಇದ್ದೀವಿ ಇಂಥ ವಿದ್ಯಾರ್ಥಿಗಳು. ಅದಲ್ಲದೆ ಅದರೊಂದಿಗೆ ತುಂಬ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಏನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ವಿದ್ಯಾರ್ಥಿಗಳನ್ನು ಕೂಡ ಆಕ್ಸೆಪ್ಟ್ ಮಾಡ್ತಾ ಇದ್ದೀವಿ. ಆದರೆ ಒಂದು ಸಾರ್ವಜನಿಕವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಸುಮಾರು 75%, ಅದರಲ್ಲಿ ಕನ್ನಡ ಮೀಡಿಯಂ, ಉರ್ದು ಮೀಡಿಯಂ, ಅದೇ ರೀತಿ ದೇಶದಾದ್ಯಂತ 1,000 ಸೀಟ್ಗಳಿದೆ, ಅದರಲ್ಲಿ ಇಂಗ್ಲೀಷ್ ಮೀಡಿಯಂ, ಈ ರೀತಿ ಹಿಂದಿ ಮೀಡಿಯಂ ಎಲ್ಲ ಮಾಧ್ಯಮದ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಸ್ಕೀಮನ್ನು ನಾವು ಪರಿಚಯಿಸ್ತಿದ್ದೀವಿ. ಆದರೆ ಇದರಲ್ಲಿ ಇರುವಂಥ ಒಂದೇ ಒಂದು ಇದೇನೆಂದರೆ, ಕಂಡೀಷನ್ ಏನಂದರೆ, ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಅನುದಾನಿತ ಶಾಲೆಯ ಮಕ್ಕಳಾಗಿರಬೇಕು ಅಂತ ಒಂದೇ ಒಂದು ಕಂಡೀಷನ್. ಈ ಸ್ಕೀಮನ್ನು ನಮ್ಮ ಎಲ್ಲ ಬ್ರಾಂಚ್ಗಳಲ್ಲೂ ಕೂಡ ನಾವು ಕೊಡ್ತಾ ಇದ್ದೀವಿ. ಇದೊಂದು. ಮತ್ತು ಇನ್ನೊಂದು ವಿಶೇಷ ಕಾರ್ಯಕ್ರಮ ಏನಂದರೆ, ಶಿಕ್ಷಣದಲ್ಲಿ ಸಾಮುದಾಯಿಕ ಪಾಲ್ಗೊಳ್ಳುವಿಕೆ ಬಹಳ ಕಡಿಮೆ. ನಾವು ಯಾವುದೋ ಒಂದು ಮದುವೆಗೆ ಯಾರಾದರೂ ಹಣ ಕೇಳಿದರೆ ಕೊಡ್ತೀವಿ, ಇನ್ನಿತರ ಕಾರ್ಯಕ್ರಮಗಳಿಗೆ ಕೇಳಿದರೆ ಕೊಡ್ತೀವಿ, ಆದರೆ ಶಿಕ್ಷಣಕ್ಕೆ ಕೇಳಿದರೆ ನಾವು ಕೊಡ್ತಾ ಇಲ್ಲ, ಜನ ಅದಕ್ಕಾಗಿ ಮುಂದೆ ಬರ್ತಾ ಇಲ್ಲ. ಅದರಿಂದ ಶಿಕ್ಷಣಕ್ಕಾಗಿ ನಾವು ಒಂದು ಕಮ್ಯುನಿಟೀಸ್ ಏಡ್ ಆ್ಯಂಡ್ ರೆಸ್ಪಾನ್ಸ್ ಫಾರ್ ಎಜುಕೇಷನಲ್ ಸಪೋರ್ಟ್ ಕೇರ್ಸ್ ಎಂಬ ಒಂದು ಸ್ಕೀಮನ್ನು ಈಗಾಗಲೇ ಜಾರಿ ತಂದಿದ್ವಿ. ಈ ಸ್ಕೀಮ್ನಿಂದ ಏನಂತ ಹೇಳಿದ್ರೆ, ನಾವೇನು ಉದ್ದೇಶಿಸುವುದೇನೆಂದರೆ, ಸಮುದಾಯ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಅವರಿಗೆ ನೆರವು ನೀಡಬೇಕು ಶಿಕ್ಷಣಕ್ಕಾಗಿ. ಒಂದು ವೇಳೆ ಸಮುದಾಯದಿಂದ ಒಂದು 40% ಫೀಸನ್ನು ಸಮುದಾಯದವರು ಸಂಗ್ರಹಿಸಿ ತರುವುದಾದರೆ, ಒಂದು ಗ್ರಾಮದವರು ಒಂದು 10-15 ಜನ ಸೇರಿ 40% ಫೀಸ್ ಸಂಗ್ರಹಿಸಿ ತರುವುದಾದರೆ, ಉಳಿದ ಹಣವನ್ನು ನಾವು ಆ ವಿದ್ಯಾರ್ಥಿಗೆ 60% ನಾವು ಹಣವನ್ನು ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನವಾಗಿ ನಾವು ಕೊಡ್ತೀವಿ. ಅದು ಮಸೀದಿಯವರಾಗಿರ್ಬೋದು, ಯಾವುದೇ ಮಂದಿರದವರಾಗಿರ್ಬೋದು, ಚರ್ಚ್ ಆಗಿರ್ಬೋದು, ಅಥವಾ ಯಾವುದೇ ಸಂಘಟನೆ ಆಗಿರ್ಬೋದು, ಯಾವುದೇ ವಿದ್ಯಾರ್ಥಿಗಳ ಸಂಘಟನೆ, ಯೂತ್ ಆರ್ಗನೈಸೇಷನ್, ಅಥವಾ ಯಾವುದೇ ಒಂದು ಧಾರ್ಮಿಕ ಸಂಘಟನೆ ಆಗಲಿ, ಅವರು ಸಂಗ್ರಹಿಸಿ ತರುವುದಾದರೆ ಉಳಿದ 60% ನಾವು ಕೊಡ್ತೀವಿ ಕೇಸ್. ಮತ್ತು ಇದರಿಂದ ನಾವು ಇನ್ನೊಂದೇನೊಂದು ಉದ್ದೇಶಿಸುವುದೇನೆಂದರೆ, ನಾವು ಇಡೀ ಸಮಾಜದ ಎಲ್ಲ ಇನ್ಸ್ಟಿಟ್ಯೂಷನ್ಗಳಿಗೆ, ಶೈಕ್ಷಣಿಕ ಸಂಸ್ಥೆಗಳಿಗೆ ಏನು ಹೇಳ್ತಾ ಇದ್ದೀವಿ ಅಂದರೆ, ಈ ಒಂದು ಕೇರ್ಸ್ ಎಂಬ ಸ್ಕೀಮನ್ನು ಎಲ್ಲ ಶಾಲೆಗಳು, ಎಲ್ಲ ಕಾಲೇಜುಗಳು ಕೂಡ ಇದನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ಯಾಕೆಂದರೆ ಆರ್ಥಿಕವಾಗಿ ಹಿಂದುಳಿದಂತಹ ಮಕ್ಕಳು ಯಾರು ಕೂಡ ಹಣದ ಕೊರತೆಯಿಂದಾಗಿ ಶಿಕ್ಷಣದಿಂದ ಹಿಂದುಳಿಬಾರದು ಎಂಬ ಉದ್ದೇಶದಿಂದ ಈ ಒಂದು ಸ್ಕೀಮನ್ನು ಕೂಡ ನಾವು ಜಾರಿಗೆ ಮಾಡಿದ್ದೀವಿ. ನಮ್ಮ ವೆಬ್ಸೈಟ್ www.shaheengroup.org SHAHENGROUP.com ಈ ವೆಬ್ಸೈಟ್ಗೆ ಬಂದರೆ ಪ್ರತಿಯೊಂದು ಮಾಹಿತಿಯು ಕೂಡ ನಿಮಗೆ ಈ ವೆಬ್ಸೈಟ್ನಲ್ಲಿ ಸಿಗ್ತದೆ. ಅದೇ ರೀತಿ 1800-121-6235 ಈ ಟೋಲ್ ಫ್ರೀ ನಂಬರ್ಗೆ ನೀವು ಕಾಲ್ ಮಾಡಿದರೆ ಎಲ್ಲ ರೀತಿಯ ಮಾಹಿತಿ ಕೂಡ ನಿಮಗೆ ಸಿಗ್ತದೆ. ಧನ್ಯವಾದ. ನನ್ನ ಹೆಸರು ತೌಸಿ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.